ಕಂಡು ಬಂದಂಥ ವಿಷಯನೇ ಅದ್ಭುತ ಮತ್ತು ಘೋರ. ಅದು 1000 ರೂಪಾಯಿ ದುಡಿದ್ರೆ ಸಾಯಂಕಾಲದ ಹೊತ್ತಿಗೆ ಏನೂ ಇರಲ್ಲ. ಹಿಂದಿನ ಜನ್ಮಗಳಲ್ಲಿ ಆಯ್ತಪ್ಪ ಇದಕ್ಕೊಂದು ಪೂರ್ವಜನ್ಮ ಚಿಕಿತ್ಸೆ ಇದೆ ನೋಡೋಣ ಇದನ್ನ ಅಂದ್ಬಿಟ್ಟು ಚೆನ್ನಾಗಿ ಹೊಡೆದಿದ್ರು, ಮನಸ್ಸೋ ಇಚ್ಛೆ ದಳಿಸಿದ್ರು, ಎಲ್ಲೆಲ್ಲಿ ದಳಿಸಿದಾರೋ ಅಲ್ಲೆಲ್ಲ ನೋವು. ಅವನು ಎಷ್ಟು ನೊಂದಿದ್ನೋ ಅಷ್ಟೇ ಈಗಲೂ ನೋಯಿಸಿದ್ದಾನೆ, ತುಂಬ ನೋಯಿಸಿದ್ದಾನೆ. ತಿಳ್ಕೊಂಡಿದ್ದಾದ್ರು ಅಂದರೆ ಏನಂದರೆ ಈಗ ಸಂವಹನ ಸ್ಥಿತಿಗೆ ನಾವು ಕರ್ಕೊಂಡು ಹೋಗ್ತೀವಿ ಅಷ್ಟು. ಮಗನಿಗೂ ಕೆಲಸ ಸಿಕ್ತು, ಚೆನ್ನಾಗಿದ್ದಾರೆ ಇವತ್ತಿಗೂ. 2 ದಿವಸದಿಂದ ಅವ್ರಿಗೆ ತುಂಬ ಆರಾಮ ಅನ್ನಿಸ್ತು. ಬೆಳಗ್ಗೆ ಬೇಗ ಎದ್ದೊಳೋದು, ಖರ್ಚಿಲ್ದರೆ. ಮುಖ್ಯವಾಗಿ ಇದ್ರಲ್ಲಿ ಬರೋದೇನು ಅಂದರೆ ಖರ್ಚೇ ಇರಲ್ಲ. ಇಲ್ಲ ನನಗೆ ಇಲ್ಲಿರೋಕ್ಕೆ ನನಗೆ ಮುಕ್ತಿ ಕೊಡಿಸ್ಬಿಡಿ, ನೀವು ಮುಕ್ತಿ ಕೊಡಿಸೋ ಥರ ಕಾಣಿಸ್ತೀರಾ. ದುರ್ಘಟನೆಗಳು ಅದು ಈ ಜನ್ಮದಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ನಮ್ಮ ಗುರುಗಳು ಬಂದು ಶ್ರೀ 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 ಬಾಲಕೃಷ್ಣ ಗುರುಜಿ ಹಾಗೂ ಶ್ರೀ 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 ರಾಮಚಂದ್ರ ಗುರುಜಿ ಅಂತ. ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ವಾಹಿನಿ ವೀಕ್ಷಿಸಿರುವಂಥ ಎಲ್ಲ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅದ್ಭುತವಾದಂಥ ಒಂದು ವಿಷಯನ ನಾನು ತಂದಿದ್ದೀನಿ. ಆ್ಯಕ್ಚುಲಿ ಇದು ಭಾಳ ಒಂದು ಜನಸಾಮಾನ್ಯರಿಗೆ ಭಾಳ ಒಂದು ಉಪಯೋಗ ಆಗುತ್ತೆ ಅಂತ ನನ್ನ ಭಾವನೆ ವೀಕ್ಷಕರೇ. ಇವತ್ತು ನಾನು ತಂದಿರುವಂಥ ವಿಷಯ ಏನಪ್ಪ ಅಂದರೆ ಸಂಮೋಹಿನಿ ವಿದ್ಯೆ ಬಗ್ಗೆ ತಿಳ್ಕೊಬೇಕು ಅಂತ ನನಗೂ ಒಂದು ಆಸಕ್ತಿ ಇದೆ, ನಿಮ್ಮಲ್ಲೂ ಇದ್ದೇ ಇರುತ್ತೆ. ಇದಕ್ಕೆ ಮುಂಚೆ ನೀವು ಕೇಳೂ ಇರ್ತೀರಾ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಜೊತೆ ಈ ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡಲು ಕುಶಾಲ್ ಕುಮಾರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ವೀಕ್ಷಕರೇ, ಈ ಸಂಮೋಹಿನಿ ವಿದ್ಯೆ ಅಂದರೆ ಏನು, ಇದರಿಂದ ಏನು ಉಪಯೋಗ, ಇದರಿಂದ ನಮ್ಮ ಕಾಯಿಲೆಗಳು, ನಮ್ಮ ಪುನರ್ಜನ್ಮನ ನಾವು ತಿಳ್ಕೊಬೋದಾ, ಇದರಿಂದ ನಾವು ಪ್ರೆಸೆಂಟಲ್ಲಿ ಏನು ಅನುಭವಿಸ್ತಾ ಇರ್ತೀವಿ ಪರಿಸ್ಥಿತಿ ಸಮಸ್ಯೆಗಳು ಇರುತ್ತೆ, ಅದಕ್ಕೂ ನಮ್ಮ ಪೂರ್ವಜನ್ಮಕ್ಕೂ ಏನಾದರೂ ಸಂಬಂಧ ಇದೆಯಾ, ಸೊ ನಮ್ಮ ಸಮಸ್ಯೆನ ಅದರಿಂದ ನಾವು ನಿವಾರಣೆ ಮಾಡ್ಕೊಳ್ಬೋದಾ, ಹೀಗೆ ನನಗೆ ಕೂಡ ಹಲವಾರು ಪ್ರಶ್ನೆಗಳಿದೆ, ಅವ್ರನ್ನ ಕೇಳಬೇಕು, ತಿಳ್ಕೋಬೇಕು ಅಂತ, ಹಾಗೆ ನಮ್ಮ ವೀಕ್ಷಕರಿಗೂ ತಿಳಿಸ್ಬೇಕು ಅಂತ. ಬನ್ನಿ ಕಾರ್ಯಕ್ರಮ ಶುರು ಮಾಡೋಣ. ಕುಶಾಲ್ ಕುಮಾರ್ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ಸರ್ ಹೇಗಿದ್ದೀರಾ ಸರ್? ಕ್ರಿಯಾ ಬಾಬಾಜಿ ನಮ್ಮ ಹವಂ. ನಾನು ಚೆನ್ನಾಗಿದ್ದೀನಿ, ಅದ್ಭುತವಾಗಿದ್ದೀನಿ ಗುರುವಿನ ಆಶೀರ್ವಾದದಿಂದ. ನಾನು ಕುಶಾಲ್ ಕುಮಾರ್ ಅಂತ ಬೆಂಗಳೂರು ಚಿಕ್ಕಬಿದ್ರಕಲ್ಲಲ್ಲಿ ವಾಸ ಮಾಡ್ತಾಯಿದ್ದೀನಿ. ನಾನು ಕಳೆದ 10 ವರ್ಷದಿಂದ ರೇಖಿ ಚಿಕಿತ್ಸೆ ಹಾಗೂ ಸಂವಹನ ಚಿಕಿತ್ಸೆಯನ್ನು ಮಾಡ್ತಾಯಿದ್ದೀನಿ. ಸಂವಹನದಲ್ಲಿ ಒಂದು ಭಾಗವಾದ ಪೂರ್ವಜನ್ಮ ಚಿಕಿತ್ಸೆ, ಇದನ್ನು ನಾನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾಯಿದ್ದೀನಿ. ಸರ್, ನಮಗೆ ಮೊದಲನೇದಾಗಿ ಮೂಡುವಂಥ ಪ್ರಶ್ನೆ, ನೀವು ಚಿಕಿತ್ಸೆ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಏನು ಚಿಕಿತ್ಸೆ ಕೊಡ್ತಾ ಇದ್ದೀರಾ, ಏನು ಸಮಸ್ಯೆ ಇಟ್ಕೊಂಡು ನಿಮ್ಮ ಹತ್ರ ಬಂದಿದ್ರು, ಏನು ಸಮಸ್ಯೆಯನ್ನು ನೀವು ಪರಿಹಾರ ಕೊಟ್ಟಿದ್ದೀರಾ, ಸೊ ಅದರ ಒಂದು ವಿಷಯನ ತಿಳಿಸಿ. ಖಂಡಿತ ತಿಳಿಸ್ಕೊಡ್ತೀನಿ. ಇದು ಈ ಸಂವಹನದಲ್ಲಿ ಒಂದು ಭಾಗ ಆಗಿರುವಂಥ ಪೂರ್ವಜನ್ಮ ಚಿಕಿತ್ಸೆ ಅಂತ ನಾವು ಹೇಳ್ತೀವಿ. ಅಂದರೆ ಈ ಹಿಂದಿನ ಜನ್ಮಗಳಲ್ಲಿ ಮಾಡ್ಕೊಂಡಿರೋವಂಥ ಕೆಲವು ದುರ್ಘಟನೆಗಳು ಅದು ಈ ಜನ್ಮದಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಅದು ಅಂದರೆ ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು, ಅಥವಾ ಮಾಡೋ ಅಂಥ ಕೆಲಸದಲ್ಲಿ ಅಡೆತಡೆಗಳು, ವಿವಾಹದಲ್ಲಿ ಅಡೆತಡೆಗಳು, ಈ ಥರ ಎಲ್ಲ ತುಂಬ ಸಮಸ್ಯೆಗಳಿರುತ್ತೆ. ಇದನ್ನು ಹಲವಾರು ವರ್ಷಗಳಿಂದ, ಅಂದರೆ ಒಂದು 8-10 ವರ್ಷದಿಂದ ಸುಮಾರು ಜನರಿಗೆ ಇದನ್ನು ಚಿಕಿತ್ಸೆ ಮೂಲಕ ನಾನು ಇದನ್ನು, ಅಂದರೆ ಅವ್ರದ್ದೇ ಮನಸ್ಸನ್ನು ಇಟ್ಕೊಂಡು ಅವ್ರದ್ದೇ ಮನಸ್ಸನ್ನು ಬಳಸಿ ಅವ್ರಿಗೆ ಆ ಸಮಸ್ಯೆಯಿಂದ ಒಂದು ಒಳಿತನ ಮಾಡಿಸ್ಕೊಟ್ಟಿದ್ದೀವಿ. ಓಕೆ, ಈ ಒಂದು ಚಿಕಿತ್ಸೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅಂದರೆ ನೀವು ಈ ಚಿಕಿತ್ಸೆನ ಯಾರ ಮೂಲಕ ನೀವು ಕಲ್ತಿದ್ದೀರಾ, ಸೊ ಅವ್ರ ಬಗ್ಗೆ ನಿಮ್ಮ ಗುರುಗಳು ಯಾರು? ನಮ್ಮ ಗುರುಗಳು ಬಂದು ಶ್ರೀ 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 ಬಾಲಕೃಷ್ಣ ಗುರುಜಿ ಹಾಗೂ ಶ್ರೀ 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 ರಾಮಚಂದ್ರ ಗುರುಜಿ ಅಂತ. ಅವ್ರ ಹತ್ರ ನೀವು ಅವ್ರ ಹತ್ರ ಕಲ್ತಿದ್ದೀವಿ. ಈ ಸಂಮೋಹನ ವಿದ್ಯೆ ಒಂದು ಹಂತಕ್ಕೆ ಕಲ್ತಿದ್ದೀವಿ. ಅದನ್ನು ಅಭ್ಯಾಸ ಮಾಡಿಕೊಂಡು ಈಗ ನಮಗೂ ನಾವು ಅದನ್ನು ನಮ್ಮ ಜೀವನದಲ್ಲೂ ಅಳವಡಿಸ್ಕೊಂಡು ಇತರರಿಗೂ ಅದನ್ನು ಅಳವಡಿಸೋವಂಥ ಪ್ರಯತ್ನ ಒಂದು ಮಾಡ್ತಾಯಿದ್ದೀವಿ. ಅದು ಯಶಸ್ವಿನೂ ಆಗಿದೆ. ಯಾವುದಾದ್ರೂ ಒಂದು ನಮಗೆ ಉದಾಹರಣೆ ಕೊಡ್ತೀರಾ ನಮ್ಮ ವೀಕ್ಷಕರಿಗೆ? ಅಂದರೆ ಯಾವುದಾನ ಒಂದು ನಿಮ್ಮ ಒಂದು ಏನೋ ಒಂದು ಸಮಸ್ಯೆ ಅಂತ ಬಂದೇ ಇರ್ತಾರೆ, ನಿಮ್ಮ ಬಂದಿರ್ತಾರೆ. ಸೊ ಅವರ ಒಂದು ಉದಾಹರಣೆ ಕೊಟ್ಟು ಅವ್ರಿಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀರಾ? ಒಂದು ವಿವರಣೆ ಅಂದರೆ, ಈ
ಸ್ವಾರ್ಥ ಗುಣದಿಂದ ಒಬ್ಬ ಮನುಷ್ಯ ಹಾಳಾದಂಥ ಒಂದು ನಿದರ್ಶನ ಇದೆ. ಇದು ಹೆಂಗೆ ಅಂದರೆ ನನಗೊಬ್ಬರು ಪರಿಚಯ ಆಗ್ತಾರೆ, ಯಾವುದೋ ಒಂದು ಮುಖಾಂತರ ಒಂದು ಪರಿಚಯ ಆಗ್ತಾರೆ. ಅವ್ರ ಹತ್ರ ಏನಂದರೆ ಬೆಳಗ್ಗೆ ದುಡಿದ್ರೆ 1000 ರೂಪಾಯಿ ದುಡಿದ್ರೆ ಸಾಯಂಕಾಲದ ಹೊತ್ತಿಗೆ ಏನೂ ಇರಲ್ಲ. ಬರೀ ಕಾಫಿ ಟೀ ಕುಡ್ಕೊಂಡು ಅಥವಾ ಸರಳವಾಗಿರುವಂಥ ಭೋಜನ ಮಾಡಿಕೊಂಡು ಅವರು ಜೀವನ ಸಾಗಿಸ್ತಾ ಇರ್ತಾರೆ. ಅಂದರೆ ಹಣ್ಣುಗಳು ತಿನ್ಕೊಂಡು ಈ ಥರ. ಯಾಕಾಗುತ್ತೆ ಅಂತ ಅವ್ರಿಗೂ ಗೊತ್ತಿಲ್ಲ. ಬೆಳಗ್ಗೆ ಎದ್ದೊಳಕ್ಕೆ ಅವ್ರಿಗೆ ಕಷ್ಟ ಆಗಿರುತ್ತೆ, ಕೆಲಸಗಳು ಮಾಡೋದಕ್ಕೆ ಕಷ್ಟ ಆಗಿರುತ್ತೆ ಅವ್ರಿಗೆ, ಈ ಥರ ಎಲ್ಲ ಆಗಿರುತ್ತೆ. ಇದನ್ನ ಅವರು ನನ್ನ ಹತ್ರ ಹೇಳ್ಕೊಂಡಾಗ ಆಯ್ತಪ್ಪ ಇದಕ್ಕೊಂದು ಪೂರ್ವಜನ್ಮ ಚಿಕಿತ್ಸೆ ಇದೆ ನೋಡೋಣ ಇದನ್ನ ಅಂದ್ಬಿಟ್ಟು ಆ ಒಂದು ಪರಿಸ್ಥಿತಿನಲ್ಲಿ ಅವ್ರ ಮಗನನ್ನು ಒಂದು 14-15 ವರ್ಷ ಒಂದು ಹುಡುಗನ ಸಂವಹನ ಸ್ಥಿತಿಗೆ ಕಳಿಸಿದಾಗ ಕಂಡು ಬಂದಂಥ ವಿಷಯನೇ ಅದ್ಭುತ ಮತ್ತು ಘೋರ. ಅದು ಏನು ಸರ್ ಅದು? ಘನಘೋರ. ಅದು ಏನಂದರೆ ಇಬ್ಬರು ಸ್ನೇಹಿತರು ಏನಾಗಿರುತ್ತೆ ಅಂದರೆ ಜಮೀನು ಕೊಡಿಸ್ತೀನಿ ಅಂತ ಮಾತುಕತೆ ಮಾಡಿ ಆ ಸ್ನೇಹಿತರಲ್ಲಿ ಏನಾಗುತ್ತೆ, ಸ್ನೇಹಿತ ಇನ್ನೊಬ್ಬನಿಗೆ ದುಡ್ಡು ಕೊಡ್ತಾನೆ. ದುಡ್ಡು ಕೊಟ್ಟಾಗ ಏನಾಗುತ್ತೆ, ಅದು ಆ ದುಡ್ಡು ಇವನು ಬಳಸ್ಕೊಂಬಿಟ್ಟು ಜಾಗ ಕೊಡಿಸಿರಲ್ಲ, ಜಮೀನು ಕೊಡಿಸಿರಲ್ಲ. ಹಾಗಾಗಿ ಅವನಿಗೆ ಎಷ್ಟೇ ಸತಿ ಎಷ್ಟು ಬಾರಿ ದುಡ್ಡನ್ನ ವಾಪಸ್ ಕೇಳಿದ್ರು ಅಥವಾ ಜಮೀನು ಕೊಡಿಸೋ ದುಡ್ಡನ್ನು ವಾಪಸ್ ಕೊಡಿಸು ಅಂತ ಕೇಳಿದಾಗ್ಲೂ ಈತ ನಿರಾಕರಿಸಿ ಕೊನೆಗೆ ಅವನ್ನ ಸಾಯಿಸ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಕೊನೆಗೆ ಏನು ಮಾಡ್ತಾನೆ, ಹುಲ್ಲಿನ ಮೆದೆಗೆ ಬೆಂಕಿ ಇಟ್ಟು ಅವನ್ನ ತಳ್ಳಿಬಿಟ್ಟು ಸಾಯಿಸ್ಬಿಟ್ಟಿರ್ತಾನೆ. ಇದು ಅವ್ರ ಪೂರ್ವ ಜನ್ಮದ ವೃತ್ತಾಂತ, ಇದು ಘಟನೆ. ಆ ಒಂದು ಸತ್ತಂತ ವ್ಯಕ್ತಿ ಏನು ಮಾಡ್ತಾನೆ, ಜನ್ಮಕ್ಕೂ ಬಿಡದರೆ ಕಾಡಿ ಈ ಜನ್ಮದಲ್ಲೂ ಅವನು ಉದ್ಧಾರ ಆಗದೆ ಇರೋ ಥರ ಮಾಡಿಟ್ಟಿರ್ತಾನೆ. ಅದೇನಾಗುತ್ತೆ, ಇವನಿಗೆ ಏಳ್ಗೆ ಇರಲ್ಲ. ಬೆಳಗ್ಗೆ 12 ಗಂಟೆ ಆದರೂ ನಿದ್ರೆ ಇರುತ್ತೆ. ಆಮೇಲೆ ದುಡಿಮೆ ಎಷ್ಟೇ ಮಾಡಿದ್ರು ಅವನಿಗೆ ಗೊತ್ತಾಗ್ತಾ ಇರಲ್ಲ. 1000 ರೂಪಾಯಿ ದುಡಿತಾನೆ, ಕೊರಿಯರ್ ಸರ್ವಿಸ್ ಅವ್ನು ಮಾಡ್ತಾ ಇರ್ತಾನೆ. 1000 ರೂಪಾಯಿ ದುಡಿದ್ರು ಅವನ ಹತ್ರ ಸಾಯಂಕಾಲ ಬರೋ ಅಷ್ಟರಲ್ಲಿ 50 ರೂಪಾಯಿ 100 ರೂಪಾಯಿ ಇರುತ್ತೆ. ಅಂದ್ರೆ ಹೇಗೆ ಬಾಳೆಹಣ್ಣು ಬ್ರೆಡ್ ಇಷ್ಟು ತಿನ್ಕೊಂಡು ಸಂಸಾರ ನಡೆಸ್ತಾ ಇರ್ತಾರೆ. ಇದು ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಆದ್ರೆ ಇದು ಸತ್ಯ. ಇದು ಯಾಕಂದ್ರೆ ಅದು ನೀವು ಹೇಳಿದ್ರೆ 1000 ರೂಪಾಯಿ ದುಡಿತಾ ಇದ್ದಾನೆ ಅಂತ, ಮನೆಗೆ ಬರೋಷ್ಟಕ್ಕೆ 50 ಮನೆಗೆ ಬರೋಷ್ಟಕ್ಕೆ 50 ರೂಪಾಯಿ 100 ರೂಪಾಯಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಇದೇನು ಕೇಳ್ತೀನಿ ಅಂದ್ರೆ ಸ್ವಾರ್ಥದಿಂದ ನಡೆದಿರುವಂತ ಒಂದು ಘಟನೆ ಇದು. ಆ ಸ್ವಾರ್ಥಕ್ಕೆ ಏನಾಗುತ್ತೆ, ಆ ಒಂದು ಆತ್ಮ, ನೊಂದಿರೋ ಆತ್ಮ ಏನಾಗುತ್ತೆ, ಅದು ಇನ್ಮೇಲೆ ಸೇಡ್ ತೀರಿಸ್ಕೊಳ್ತಾ ಇರುತ್ತೆ. ಸುಮಾರು ಜನ್ಮ ಸೇಡ್ ತೀರಿಸ್ಕೊಂಡಿರುತ್ತೆ, ಏಳ್ಗೆ ಕೊಟ್ಟಿರಲ್ಲ. ಆವಾಗ ಈ ಮಗುವನ್ನ ಒಂದು 14 ವರ್ಷದ ಹುಡುಗ ಯಾರು ಸಮಸ್ಯೆ ಪೀಡಿತನ ಮಗನನ್ನೇ ಸಂವಹನ ಸ್ಥಿತಿ ಕಳಿಸಿದಾಗ ಏನಾಗುತ್ತೆ, ಅಲ್ಲಿ ಇದರ ನಿಜ ಬಣ್ಣ ಬಯಲಾಗುತ್ತೆ. ಯಾವುದು ಈ ಘಟನೆ ನಡೀತಾ ಇದೆಯಲ್ಲ ಅದ್ರದ್ದು ನಿಜ ಬಣ್ಣ ಬಯಲಾದಾಗ ನಮಗೆಲ್ಲ ಆಶ್ಚರ್ಯ ಆಗುತ್ತೆ. ಏನದು ಆ ವಿಷಯ ಏನು ಅಂದರೆ, ಅದೇ ಇವನು ಆ ಹಣ ಕೊಡದೇ ಇರೋವಂಥ ಸ್ಥಿತಿಲಿ ಇವನಿಗೆ ಬೇರೆ ದಾರಿ ತೋಚಿರಲ್ಲ. ಇವನು ಅವನನ್ನು ಹತ್ಯೆ ಮಾಡಿಬಿಡ್ತಾನೆ. ಏನು, ಹುಲ್ಲಿಗೆ ಬೆಂಕಿ ಹಚ್ಚಿ ಅದರೊಳಗೆ ತಳ್ಳಿಬಿಟ್ಟಿರ್ತಾನೆ. ಅವನು ಎಷ್ಟು ನೊಂದಿದ್ನೋ ಅಷ್ಟೇ ಈಗಲೂ ನೋಯಿಸಿದ್ದಾನೆ, ತುಂಬ ನೋಯಿಸಿದ್ದಾನೆ. ಅದಾದ್ಮೇಲೆ ಏನಾಗುತ್ತೆ, ಸರಿ ನಾನು ಸಂವಹನ ಸ್ಥಿತಿಗೆ ಹೋದಾಗ ಎಲ್ಲ ಈ ಒಂದು ಏನೇನು ಗಲಾಟೆ ನಡೀತೋ, ಏನೇನು ವ್ಯವಹಾರಗಳು ನಡೀತೋ ಎಲ್ಲ ಆ ಮಗ ಹೇಳ್ತಾ ಬರ್ತಾನೆ. ಹೇಳ್ತಾ ಬಂದಾದ್ಮೇಲೆ ಇದಕ್ಕೆ ಅಂತ್ಯ ಆಡಲೇಬೇಕಲ್ಲ. ಸರಿ ಕೇಳಿದೆ, ಇವಾಗ ನೀನು ಯಾರೋ ಆ ಆತ್ಮಕ್ಕೆ ಕೇಳಿದೆ, ಪ್ರೇತಾತ್ಮಕ್ಕೆ ಕೇಳಿದೆ, ಇವಾಗ ನೀನು ಸುಖವಾಗಿದೆಯಾ, ಸಂತೋಷವಾಗಿದೆಯಾ ಅಂತ ಕೇಳಿದ್ರೆ, ಇಲ್ಲ ನಾನು ಖಂಡಿತವಾಗ್ಲೂ ನಾನು ಸುಖದಿಂದ ಇಲ್ಲ, ನನಗೆ ಆಗ್ತಾ ಇಲ್ಲ ನನಗೆ ಇಲ್ಲಿರೋಕ್ಕೆ, ನನಗೆ ಮುಕ್ತಿ ಕೊಡಿಸ್ಬಿಡಿ, ನೀವು ಮುಕ್ತಿ ಕೊಡಿಸೋ ಥರ ಕಾಣಿಸ್ತೀರಾ. ನಾನು ಹೇಳಿದೆ, ಮುಕ್ತಿ ಕೊಡಿಸೋ ಅಷ್ಟೆಲ್ಲ ದೊಡ್ಡವನಲ್ಲಪ್ಪ, ನಿನ್ನನ್ನು ಭಗವಂತನ ದಾರಿಗೆ ನಿನ್ನನ್ನು ಕಳಿಸ್ಕೊಡ್ತೀನಿ, ನೀನು ಉದ್ಧಾರದ ಕಡೆ ಹೋಗು, ಮತ್ತು ಇನ್ನೊಂದು ಜನ್ಮ ಪಡ್ಕೊ ಅಂದ್ಬಿಟ್ಟು ಆಶೀರ್ವಾದ ಮಾಡಿದೆ. ಆ ಪ್ರೇತಾತ್ಮ ಹೋಗೋವಾಗ್ಲೂ ತನ್ನ ಸ್ನೇಹಿತ ಇದ್ನಲ್ಲ ಅವನಿಗೆ ಕ್ಷಮಾಪಣೆ ಕೇಳಿ ಹೋಗಿದೆ. ಅಂದರೆ ಯಾವ ರೀತಿ ಅರ್ಥ ಆಗಲಿಲ್ಲ ಅಂದರೆ, ಸಂಮೋಹಿಗೆ ಆ ವ್ಯಕ್ತಿನ ನೀವು ಕಳಿಸಿ ಅಂದರೆ ನೀವು ತಿಳ್ಕೊಂಡಿದ್ದಾದರೂ ಹೇಗೆ ಅದು ತಿಳ್ಕೊಂಡಿದ್ದಾದ್ರು ಅಂದರೆ ಏನಂದರೆ, ಈಗ ಸಂವಹನ ಸ್ಥಿತಿಗೆ ನಾವು ಕರ್ಕೊಂಡು ಹೋಗ್ತೀವಿ. ಫಸ್ಟ್ ಇದು ಎಂಡಿಂಗ್ ಹೇಳ್ಬಿಡ್ತೀನಿ. ಇದು ಏನಾಯಿತು ಅಂದರೆ, ಇದು ಹೋಗಿ 2 ದಿವಸದಿಂದ ಅವ್ರಿಗೆ ತುಂಬ ಆರಾಮ ಅನ್ನಿಸ್ತು. ಬೆಳಗ್ಗೆ ಬೇಗ ಎದ್ದೊಳೋದು, ಮನಸ್ಸು ಹಗುರ ಆಯಿತು, ಕೆಲಸಗಳೆಲ್ಲ ಕೈಗೂಡ್ತಾ ಹೋಯ್ತು. ಆಮೇಲೆ ಏನಾಗುತ್ತೆ ಅಂದರೆ, ಅಭಿವೃದ್ಧಿ ಈಗ 1000 ರೂಪಾಯಿ ದುಡಿದ್ರೆ 1000 ರೂಪಾಯಿ ನೋಡೋ ಥರ ಆಯಿತು. ಅದು ಮುಖ್ಯ. ಅದು ಅವ್ರು ಇದ್ದಿದ್ದು ತುಂಬ ಏನು ಅಂದರೆ ಶೀಟ್ ಮನೇಲಿದ್ದರು. ತುಂಬ ಅವ್ರ ಸ್ಥಿತಿ ನಾನು ನೋಡ್ಬಿಟ್ಟು ನನಗೆ ತಡ್ಕೊಳಕ್ಕಾಗಲಿಲ್ಲ. ನಾನು ಯಾವುದೇ ರೀತಿ ಅಪೇಕ್ಷೆ ಇಲ್ಲದ್ರೆ ನಾನು ಅವ್ರಿಗೆ ಸೇವೆ ಮಾಡಿಕೊಟ್ಬಿಟ್ಟು ಬಂದೆ. ಅದೇನಾಯಿತು ಅಂದರೆ, ಅವರು ಇವತ್ತು ಒಂದು ಒಳ್ಳೆ ಮೋಲ್ಡ್ ಮನೇಲಿ ಇದ್ದಾರೆ. ಅಷ್ಟು ಮಗನಿಗೂ ಕೆಲಸ ಸಿಕ್ತು, ಚೆನ್ನಾಗಿದ್ದಾರೆ, ಇವತ್ತಿಗೂ ಚೆನ್ನಾಗಿ ನಡೀತಾ ಇದೆ ಒಟ್ಟಿನಲ್ಲಿ ಅವ್ರದ್ದು. ಇದೇ ಥರ ಇನ್ನೂ ಒಂದು ನಿದರ್ಶನ ಹೇಳಬೇಕು ಅಂದರೆ,
ಆದ್ರೆ ನೀವ್ ಹೇಳೋ ತರ ನಮ್ಮ ಪೂರ್ವ ಜನ್ಮದಲ್ಲಿ ನಾವು ಏನು ಬ್ಯಾಲೆನ್ಸ್ ಇಟ್ಟಿರ್ತೀವೋ ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ ಆದಂಗೆ ಕ್ಯಾರಿ ಫಾರ್ವರ್ಡ್ ಹಾಗೇ ಆಗುತ್ತೆ. ಹಾಗೆ ಹಾಗೆ ಆಗ್ತಾ ಇದ್ದೀರಾ. ಇದಕ್ಕೆಲ್ಲ ಏನು ಮುಖ್ಯ ಕಾರಣ ಅಂದರೆ ನಮ್ಮ ದುರ್ಗುಣಗಳೇ ನಮ್ಮನ್ನು ಹಾಳು ಮಾಡೋದು. ಅದಕ್ಕೆ ಈಗೊಂದು ಉದಾಹರಣೆನ ಪ್ರಸ್ತುತ ಮಾಡಿದ್ದೀನಿ. ಇನ್ನೂ ಒಂದೆರಡು ಹೇಳಬೇಕು ಅಂದರೆ, ಹೀಗೆ ಒಂದು ವ್ಯಕ್ತಿ ಏನಾಗುತ್ತೆ, ಹಿಂದಿನ ಜನ್ಮದಲ್ಲಿ ತುಂಬ ದರ್ಪ ಜಾಸ್ತಿ, ಅಹಂಕಾರ, ದರ್ಪದ ಮಹಿಳೆ ಅವರು ಒಬ್ಬ ದೊಡ್ಡ ಆಫೀಸರ್ ಹೆಂಡತಿ ಆಗಿರ್ತಾರೆ. ಅವ್ರದ್ದು ಜಮೀನು ತೋಟ ಎಲ್ಲ ಇರುತ್ತೆ. ಅವ್ರೇನಾಗುತ್ತೆ ಅಂದರೆ ಕಾಲು ಸೆಳೆತ ಆಗುತ್ತೆ, ಯಾವಾಗಲೂ ಕಾಲು ಸೆಳೆತ, ವಿಪರೀತ ಸೆಳೆತ, ತಡ್ಕೊಳಕ್ಕಾಗಲ್ಲ, ಇನ್ನಿಲ್ಲದಂಗೆ ಕಷ್ಟ ಇರುತ್ತೆ ಅವ್ರಿಗೆ. ಆಮೇಲೆ ಜನಗಳೆಲ್ಲ ಬಂದು ಮಾತಾಡ್ದಂಗೆ ಬೈಕೊಂಡಂಗೆ ಎಲ್ಲ ಹಿಡಿ ಶಾಪ ಹಾಕ್ದಂಗೆ ಕಿವಿ ಹಿಂಗೆ ಹಿಡ್ಕೊಂಬಿಡೋರು, ಹಿಂಗೆ ಹಿಡ್ಕೊಂಡು ತುಂಬ ಸಂಸಾರ ಅಲ್ಲಿ ಹೇಳ್ತಾ ಇರಲ್ಲ ಅವ್ರಿಗೆ ಹಂಗೆ ಅನ್ನಿಸ್ತಾ ಇದೆ. ತುಂಬ ಸಮಸ್ಯೆ ಆಗ್ತಾ ಇತ್ತು, ಸಂಸಾರ ನಡೆಸೋದೇ ಕಷ್ಟ ಆಗೋಗಿತ್ತು, ಆತ್ಮಹತ್ಯೆನೂ ಯೋಚನೆನೂ ಬಂದ್ಬಿಟ್ಟಿತ್ತು. ಯಾಕಂದರೆ ಸಾವಿರಾರು ಜನ ಬೈತಾ ಇರೋದು. ಇದನ್ನ ಅದೇ ವ್ಯಕ್ತಿಗೆ ನಾನು ಸಂಮೋಹನ ಸ್ಥಿತಿಗೆ ಕರ್ಕೊಂಡೋದಾಗ ಅಲ್ಲಿ ಕಂಡು ಬಂದಂಥ ಸತ್ಯ ಏನಂದರೆ, ಹಿಂದಿನ ಜನ್ಮದಲ್ಲಿ ಅವರು ಈಗಲೂ ಎಜುಕೇಟೆಡು, ಅವರು ಗೌರವಯುತವಾಗಿ ಬದುಕ್ತಾ ಇದ್ದಾರೆ. ಹಿಂದಿನ ಜನ್ಮದಲ್ಲಿ ಅವರು ಬರೀ ಒಣಜಂಬ ಪ್ರದರ್ಶನ ಮಾಡೋದು, ನಾನು ಹಾಕೊಂಡಿರೋ ನೆಕ್ಲೆಸ್ ಅಷ್ಟು ನೀನು ಯೋಗ್ಯತೆ ಇಲ್ಲ, ಕೂಲಿ ಆಳಿಗೆ ನಾನು ಹಾಕಿರೋ ಕಾಲುಂಗ್ರದ ಬೆಲೆ ಇಲ್ಲ ನಿನಗೆ, ಈ ಥರ ತುಚ್ಛವಾಗಿ ಜನಗಳಿಗೆ ತುಚ್ಛವಾಗಿ ಮಾತಾಡಿ ದರ್ಪ ಮನಸ್ಸು ನೋಯಿಸಿ ಅದೇನಾಗುತ್ತೆ ಅಂದರೆ, ಜನ ಎಲ್ಲ ಸೇರಿ ಒಂದು ದಿವಸ ಇವ್ರ ಕಾಟ ತಡೆಯೋಕ್ಕಾಗಿದ್ರೆ ಅವ್ರ ಗಂಡ ಇಲ್ಲದೆ ಇರೋಂಥ ಸಂದರ್ಭದಲ್ಲಿ ಅವ್ರಿಗೆ ಕಟ್ಟಾಕ್ಬಿಟ್ಟು, ಒಂದೇ ಕಾಲನ್ನ ಕಟ್ಟಾಕ್ಬಿಟ್ಟು ಉಲ್ಟಾ ನೇತಾಕಿ ಚೆನ್ನಾಗಿ ಹೊಡೆದಿದ್ರು, ಮನಸ್ಸೋ ಇಚ್ಛೆ ದಳಿಸಿದ್ರು, ಎಲ್ಲೆಲ್ಲಿ ದಳಿಸಿದಾರೋ ಅಲ್ಲೆಲ್ಲ ನೋವು, ಒಂದೊಂದು ತೆಗಿಬೇಕು, ಆ ಮಟ್ಟಕ್ಕೆ ನೋಯಿಸಿದ್ದಾರೆ. ಯಾವ್ಯಾವ ಜಾಗದಲ್ಲಿ ಹೊಡೆದಿದ್ದಾರೋ ಅದೆಲ್ಲ ನೋವು, ತಲೆಗೆ ಕೊನೆಗೆ ಲಾಸ್ಟ್ ಏಟ್ ಬಿದ್ದು ಪ್ರಜ್ಞೆ ಹೋಗಿರುತ್ತೆ. ಪ್ರಜ್ಞೆ ಹೋಗಾದ್ಮೇಲೆ ಇದೆಲ್ಲ ಎಳೆದ್ಬಿಟ್ಟಿರುತ್ತಲ್ಲ, ಆ ಪ್ರಜ್ಞೆ ಹೋಗಿ 3 ದಿವಸ ಆದ್ಮೇಲೆ ದಾರ ಆ ಒಂದು ಶವ ಕೊಳೆತು ಅದು ನೆಲಕ್ಕೆ, ಅದು ತೂಕ ತಡೆಯೋಕ್ಕಾಗದ್ರೆ ಬಿದ್ದು ಇಲ್ಲಿ ಮೂಳೆ ಎಲ್ಲ ಮುರಿದೋಗಿರುತ್ತೆ. ಈ ಜನ್ಮದಲ್ಲಿ ಆ ಮಹಿಳೆಗೆ ಈ ಸೈಡ್ ಪೂರ್ತಿ ಸಮಸ್ಯೆ. ಅದೊಂದು ಅವರು ನಮ್ಮ ಹತ್ರ ಚಿಕಿತ್ಸೆ ತಗೊಂಡಾಗ ಒಂದು 2 ತಿಂಗಳು, ಇನ್ಫ್ಯಾಕ್ಟ್ ಮೊದಲನೇ ಸೆಷನಲ್ಲೇ ಅವ್ರಿಗೆ ಈ ಕಾಲು ಎಳ್ತಾ ರಾತ್ರಿ ಮಲಗಿ ಬೆಳಗ್ಗೆ ಎದ್ದೋಳಷ್ಟರಲ್ಲಿ ಫೋನ್ ಬಂತು. ಅಂದ್ರೆ ಸಂಮೋಹಿನಿ ಚಿಕಿತ್ಸೆ ಆದ ನಂತರ, ಸಂಮೋಹಿನಿ ಚಿಕಿತ್ಸೆ ಅಂದ್ರೆ ಇದರಲ್ಲಿ ಅವ್ರಿಗೆ ಬೆಳಗ್ಗೆ ಇದರಲ್ಲಿ ವಿಶೇಷತೆ ಏನು ಅಂದ್ರೆ, ಮನಸ್ಸಿನಿಂದ ಬಂದಿರತಕ್ಕಂಥ ಕಾಯಿಲೆಗಳು ಇಮ್ಮಿಡಿಯೇಟ್ ಆಗಿ ವರ್ಕ್ ಆಗುತ್ತೆ, 24 ಗಂಟೆಲಿ ವರ್ಕ್ ಆಗುತ್ತೆ. ಅದ್ಬಿಟ್ಬಿಟ್ಟು ಮಾತ್ರೆ ತಗೊಂಡು, ಈಗ ಹೊಟ್ಟೆ ನೋವಿನ ಸಮಸ್ಯೆಗೆ ಮಾತ್ರೆ ತಗೊಂಡು ಅದು ಬೇರೆ ಇದಕ್ಕೆ ಹೋದಾಗ ಅದನ್ನೆಲ್ಲ ಸಂಮೋಹನ ಚಿಕಿತ್ಸೆಯಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಸಮಯ ಹಿಡಿಯುತ್ತೆ. ಆದರೆ ಪೂರ್ವಜನ್ಮದಿಂದ ಮಾಡ್ಕೊಂಡಿರ್ತಕ್ಕಂಥ ಸಮಸ್ಯೆಗಳಿಗೆ ಸಂಮೋಹನ ಚಿಕಿತ್ಸೆಯಲ್ಲಿ ಅದ್ಭುತವಾದ ಪರಿಹಾರ ಸಿಗುತ್ತೆ. ಅದು ಅವರೇ ಮಾಡೋದು, ನಾವು ಮಾಡೋದೇನಿಲ್ಲ. ಮನಸ್ಸಿನಿಂದ ಉಂಟಾಗುವಂತಹ ಸಮಸ್ಯೆಗಳು, ಮನಸ್ಸಿನಿಂದ ಉಂಟಾಗುವಂತಹ ಅಡೆತಡೆಗಳು, ಇದನ್ನು ಒಂದು ಕಳೆದ 7-8 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದರಲ್ಲಿ ಸುಮಾರು ಜನಕ್ಕೆ ಪರಿಹಾರ ಸಿಕ್ಕಿದೆ, ಇನ್ನೂ ಕೆಲವರಿಗೆ ಉದ್ಧಾರ ಆಗೋ ಮಟ್ಟಕ್ಕೂ ಹೋಗಿದ್ದಾರೆ. ಹೆಂಗೆ ಅಂದರೆ, ಈ ಚಿಕಿತ್ಸೆ ಬರೀ ನಾವು ಮಾಡಿದ್ರೆ ಸಾಕಾಗೋಲ್ಲ. ಈಗ ಏನಂದರೆ, ಪ್ರತಿಯೊಬ್ಬರು ಇದನ್ನು ತಿಳ್ಕೋಬೇಕು, ಮನಸ್ಸು ಅಂದರೆ ಏನು, ಮನಸ್ಸಿನಿಂದ ಯಾವ್ಯಾವ ಥರ ಸಮಸ್ಯೆಗಳಿಗೆ ನಮ್ಮ ಮನಸ್ಸಿನ ಮುಖಾಂತರ ನಾವೇ ಯಾವ ಥರ ಪರಿಹಾರ ಕಂಡುಕೊಳ್ಳೋದು. ಮತ್ತು ಈಗ ಪರಿಹಾರ ಕಂಡುಕೊಳ್ಳೋಕೆ ಮುಂಚೆ ಅವರ ಮನಸ್ಸಿನ ಒಂದು ಹಿಡಿತ ಇಲ್ದರೆ, ಅಂದರೆ ದುರ್ಗುಣಗಳ ಹಿಡಿತದಿಂದ ಏನಾಗೋಗಿರುತ್ತೆ, ತೊಂದರೆ ಮಾಡ್ಕೊಂಡಿರ್ತಾರೆ ಅವರೇನೆ. ಆ ತೊಂದರೆಗಳಿಂದ ಹೆಂಗೆ ಹೊರಬರೋದಕ್ಕೆ ನಾವು ನಾವು ಆ ಟ್ರೈನಿಂಗ್ ಮಾಡ್ತೀವಿ. ನಾವು ಆ ಟ್ರೈನಿಂಗಲ್ಲಿ ಕೆಲವೊಂದು ಸಮಸ್ಯೆಗಳು ವಾಸಿ ಆಗುತ್ತೆ. ಅಂದರೆ ಮನಸ್ಸಿನಿಂದ, ಮನೋಜನ್ಯ ಸಮಸ್ಯೆಗಳು, ಅಡೆತಡೆಗಳು, ಈ ಕೆಲವು ಕಾಯಿಲೆಗಳಿರುತ್ತೆ, ಆಮೇಲೆ ಸಂಬಂಧಗಳ ನಡುವೆ ಬಾಂಧವ್ಯ ಇರಲ್ಲ, ಅದನ್ನೆಲ್ಲ ನಿವಾರಣೆ ಮಾಡ್ಕೊಡ್ಬೋದು ತುಂಬ ಸುಲಭವಾಗಿ ಮಾಡ್ಕೊಡ್ಬೋದು, ಖರ್ಚಿಲ್ದರೆ. ಮುಖ್ಯವಾಗಿ ಇದರಲ್ಲಿ ಬರೋದೇನು ಅಂದರೆ ಖರ್ಚೇ ಇರಲ್ಲ ಇದರಲ್ಲಿ. ಕಲಿಬೇಕಾದ್ರೆ ಏನು ಆಸಕ್ತಿ ತೋರಿಸ್ತಾರೋ ಅಷ್ಟೇ. ಅದು ಬಿಟ್ಟರೆ ಕಲಿತಾದ್ಮೇಲೆ ಅವರು ಏನೇನಿದೆ ಸಮಸ್ಯೆಗಳು ಅದನ್ನೆಲ್ಲ ಅವರೇ ತಿಳ್ಕೊಂಡು, ಅಕಸ್ಮಾತ್ ಅವ್ರ ಕೈಲಿ ಆಗಲಿಲ್ಲ ಅಂದರೆ ನಮ್ಮ ಹತ್ರ ಬಂದರೆ ನಾವು ಅದನ್ನು ಪರಿಹಾರಕ್ಕೆ ಮಾರ್ಗ ತೋರಿಸ್ತೀವಿ. ಈ ಥರ ಇದು ವ್ಯವಸ್ಥೆ ಇದೆ ನಮ್ಮಲ್ಲಿ, ಈ ಥರ ವ್ಯವಸ್ಥೆ ಇದೆ. ಓಕೆ.
ಅಂದ್ರೆ ಚಿಕಿತ್ಸೆ ಅಂದ್ರೆ ನೀವು ಹೇಳ್ತಾ ಇರೋ ರೀತಿಯಲ್ಲಿ ಒಂದು ಅಂದ್ರೆ ನೀವು ಸಂಮೋಹಿನಿ ಇದ್ರ ಮೂಲಕ ಕನೆಕ್ಟ್ ಮಾಡಿಸಿ ಅವರ ಸಮಸ್ಯೆನ ತಿಳ್ಕೊಂಡು ಸೊ ಆ ರೀತಿ ಒಂದು ಪರಿಹಾರನ ನೀವು ಕೊಡ್ತೀರಾ? ಅಂದ್ರೆ ಹೇಗೆ ಇದು ಅಂದ್ರೆ ಅಪ್ಲೈ ಆಗುತ್ತೆ, ಅಂದ್ರೆ ಯಾವ ರೀತಿ ಅಂತ ತಿಳಿಸ್ಕೊಡಿ ವೀಕ್ಷಕರಿಗೆ. ಇದು ಯಾವ ಥರ ಆಗುತ್ತೆ ಅಂದರೆ, ಮೊಟ್ಟ ಮೊದಲನೇದಾಗಿ ಅವ್ರ ಮನಸ್ಸನ್ನು ಅವರು ತಿಳ್ಕೊಬೇಕು. ಅವ್ರ ಮನಸ್ಸು ಯಾವ ಥರ ವರ್ತಿಸ್ತಾ ಇದೆ. ಏನೋ ಒಂದು ಕಂಡ್ರೆ ಆಸೆ ಇರುತ್ತೆ, ಏನೋ ಒಂದು ಕಂಡ್ರೆ ದುಃಖ ಇರುತ್ತೆ. ಇದೆಲ್ಲ ಗುಣಗಳಾಯಿತು. ಅಂದರೆ ಈ ಸ್ಥಿತಿ ಯಾವುದು, ಆಸೆ ಅನ್ನೋದೊಂದು ಒಂದು ಒಂದು ಲಿಮಿಟೇಷನ್ ಇರಲ್ಲ. ಆಮೇಲೆ ದುಃಖಕ್ಕೂ ಲಿಮಿಟೇಷನ್ ಇರಲ್ಲ. ಏನೋ ಸಿಗಲಿಲ್ಲ ಅಂದರೆ ದುಃಖ ಆಗ್ಬಿಡ್ತಾರೆ, ಏನೋ ಸಿಕ್ಕರೆ ವಿಪರೀತ ಸಂತೋಷ ಆಗ್ತಾರೆ. ನಿಯಂತ್ರಣ ಇರಲ್ಲ. ಈ ಮನಸ್ಸನ್ನು ನಿಯಂತ್ರಣ ಮಾಡಬೇಕಂದ್ರೆ ಗುಣಗಳನ್ನ ನಾವು ಸದ್ಗುಣಗಳನ್ನ ಬೆಳೆಸ್ಕೋಬೇಕು. ಮೊದಲನೇದಾಗಿ ಸದ್ಗುಣಗಳನ್ನ ಬೆಳೆಸ್ಕೊಂಡಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಮನಸ್ಸನ್ನು ನಿಯಂತ್ರಣ ಮಾಡೋಕ್ಕೆ ಶಕ್ತಿ ಬರುತ್ತೆ. ಯಾವ ಥರ ಅಂದರೆ, ಸದ್ಗುಣದಲ್ಲಿ ಏನಿರುತ್ತೆ, ಒಂದು ಪ್ರೀತಿಸೋದು, ಒಂದು ದಯೆ ತೋರೋದು. ಇದರಿಂದ ಏನಾಗುತ್ತೆ, ಭಗವಂತನಿಗೆ ದಿನೇ ದಿನೇ ಹತ್ತಿರ ಆಗ್ತಾ ಹೋಗ್ತೀವಿ. ಯಾಕಂದರೆ ಭಗವಂತನ ಗುಣ ಇರೋದು ಅದೇನೆ, ಪ್ರೀತಿ, ದಯೆ, ಕರುಣೆ, ಮಮಕಾರ. ಇದನ್ನೆಲ್ಲ ನಾವು ಯಾವಾಗ ಬೆಳೆಸ್ಕೊತಾ ಹೋಗ್ತೀವೋ ಭಗವಂತ ನಮ್ಗೆ ಹತ್ರ ಆಗ್ತಾನೆ. ಅವಾಗ ಏನಾಗುತ್ತೆ, ಸಮಸ್ಯೆಗಳು ನಮ್ಮಿಂದ ದೂರ ಹೋಗ್ತವೆ, ಸಮಸ್ಯೆಗಳು ನಮ್ಮ ಹತ್ರ ಬರಲ್ಲ. ಇದನ್ನೇ ದುರ್ಗುಣಗಳನ್ನ ನಾವು ಬೆಳೆಸ್ಕೊಂಬಿಟ್ರೆ ಸಮಸ್ಯೆಗಳೆಲ್ಲ ಹತ್ರ ಬರುತ್ತೆ ನಮಗೆ. ಭಗವಂತ ದೂರ ಹೋಗ್ತಾ ಇರ್ತಾರೆ. ಭಗವಂತ ಏನು, ತಂದೆ ತಾಯಿಗಳು ದೂರ ಹೋಗ್ತಾರೆ, ಅಣ್ಣ ತಮ್ಮದಿರು ದೂರ ಹೋಗ್ತಾರೆ ದುರ್ಗುಣದಿಂದ. ಆಮೇಲೆ ಏನು, ಇದರಲ್ಲಿ ದುರ್ಗುಣದಲ್ಲಿ ಒಂದು ಬರುತ್ತೆ, ಯಾವುದು, ಅಹಂಕಾರ ಒಂದು ಬರುತ್ತೆ. ಅಹಂಕಾರದ ಒಳಗಡೆ ಇನ್ನೊಂದಿದೆ, ಸ್ವಾರ್ಥ ಅನ್ನೋದೊಂದಿದೆ. ಈ ಸ್ವಾರ್ಥ ಅಂದರೆ ಅಹಂಕಾರ, ಅಹಂಕಾರ ಅಂದರೆ ಸ್ವಾರ್ಥ, ಕೋಪ ಅಂದರೆ ಅಹಂಕಾರ, ಅಹಂಕಾರ ಅಂದರೆ ಕೋಪ. ಈ ಥರ ಇದನ್ನೆಲ್ಲ ಏನು ಮಾಡಬೇಕು ಅಂದರೆ, ಇದನ್ನೆಲ್ಲ ತೆಗಿಯೋಕ್ಕಂತೂ ಆಗಲ್ಲ, ಅದ್ಮಿಡ್ಬೋದು. ಅಂದರೆ ಕಂಪ್ರೆಸ್ ಮಾಡಿ ಇಟ್ಬಿಡ್ಬೋದು, ಎಲ್ಲೋ ಒಂದು ಕಡೆ ಇಟ್ಬಿಡ್ಬೋದು ಅದನ್ನು. ಇನ್ನು ದೈವ ಆಶೀರ್ವಾದ ಮಾಡ್ತಾ ಹೋಗುತ್ತೆ. ಈ ಥರ ಇದನ್ನು ಮೊದಲು ಹೇಳ್ಕೊಡ್ತೀವಿ ನಾವು. ಇದನ್ನು ಕಲ್ತೇನೆ ನಾವು ಮಾಡ್ಕೊಂಬಂದಿರೋದು. ಹಾಗಾಗಿ ನಮಗೆ ಯಶಸ್ಸು ನಿಧಾನಕ್ಕಾದರೂ ಸಿಗ್ತಾ ಇದೆ. ಅಂದ್ರೆ ಇವಾಗ ಸಮಸ್ಯೆ ಅಂತ ಬಂದಾಗ ಯಾರನ್ನ ನಿಮ್ಮ ಹತ್ರ, ಸೊ ನೀವು ಅವ್ರಿಗೆ ಮೊದಲನೇದಾಗಿ ಅವ್ರಿಗೆ ಚಿಕಿತ್ಸೆ ಕೊಡೋಕ್ಕಿಂತ ಮೊದಲು ಒಂದು ಕ್ಲಾಸ್ ತರಬೇತಿ ಕೊಟ್ಟು ನಂತರ ಅವ್ರನ್ನ ಸಂಮೋಹಿನಿ ಇದಕ್ಕೆ ಕಳಿಸ್ತೀರಾ? ಆ ರೀತಿನ ನೀವು ಹೇಳ್ತಾ ಇರೋದು? ಯಾಕೆ ಅಂದ್ರೆ ಇಲ್ಲಿ ತರಬೇತಿ ಇಲ್ಲದ್ರೆ ಏನು ಮಾಡೋಕ್ಕಾಗಲ್ಲ. ಅವರಲ್ಲಿ ಆ ಗುಣಗಳು ಅದು ಹೆಚ್ಚಾಗಬೇಕು. ಯಾವುದು, ಸದ್ಗುಣ ಅಂದರೆ ಯಾವುದು, ಪ್ರೀತಿ, ದಯೆ, ಕರುಣೆ, ಮಮಕಾರ, ದಾಕ್ಷಿಣ್ಯ. ಇದೆಲ್ಲ ಏನಾಗುತ್ತೆ ಅಂದರೆ, ಇದೆಲ್ಲ ಬೆಳೆಸ್ಕೊಂಡಂಗೆ ಅವ್ರಿಗೆ ಏನಾಗುತ್ತೆ, ಅವರಲ್ಲಿ ಒಂದು ನಂಬಿಕೆ ಬರುತ್ತೆ. ಅವರಲ್ಲಿ ಒಂದು ನಂಬಿಕೆ ಬಂದು ಏನಾಗುತ್ತೆ, ಅವ್ರ ಜೀವನನ ಅವರೇ ನಡೆಸೋಷ್ಟು ಶಕ್ತರಾಗಿರ್ತಾರೆ. ಮುಂಚೆನೂ ನಡೆಸ್ತಾ ಇರ್ತಾರೆ, ಇಲ್ಲ ಅಂತ ಅಲ್ಲ. ಆದರೆ ಇನ್ನೂ ನಿಖರವಾದಂಥ ಜೀವನ, ಸತ್ಯಕರವಾಗಿರುವಂಥ ಜೀವನ, ಸತ್ಯದ ಮಾರ್ಗದಲ್ಲಿ ನಡೆಸೋ ಥರ ಆಗುತ್ತೆ. ಅಂದರೆ ಇಲ್ಲಿವರೆಗೂ ನೀವು ಯಾವ್ಯಾವ ರೀತಿ ಸಮಸ್ಯೆಯಿಂದ ಬಂದಿದ್ದಾರೆ, ನಿಮ್ಮ ಹತ್ರ ಏನೇನು ಚಿಕಿತ್ಸೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತಿಳಿಸ್ಕೊಡಿ. ಅದ್ರ ಬಗ್ಗೆ ತಿಳಿಸೋದಾದರೆ, ಈಗ ಕೆಲವರು ಸಂಬಂಧಗಳು ಹಾಳಾಗೋಗಿರುತ್ತೆ ಅಂತ ಬರ್ತಾರೆ. ಆಮೇಲೆ ಅನಾರೋಗ್ಯ, ಮುಖ್ಯವಾಗಿ ಅವರು ಕರ್ಮಫಲದಿಂದ ಹಿಂದಿನ ಜನ್ಮದಲ್ಲಿ ತುಂಬ ಸಮಸ್ಯೆಗಳು ಮಾಡಿರ್ತಾರೆ ಅವ್ರು ಬೇರೆಯವ್ರಿಗೆ. ಏನಂದರೆ, ಇವಾಗ ಒಂದು ಉದಾಹರಣೆ ಕೊಡ್ತೀನಿ. ಹಿಂದಿನ ಜನ್ಮದಲ್ಲಿ ಒಂದು ವ್ಯಕ್ತಿ ಅತಿ ದುಷ್ಟನಾಗಿ ಸಂಬಂಧಗಳನ್ನ ಬೇರ್ಪಡಿಸ್ತಾ ಇರ್ತಾನೆ. ಸಂಬಂಧದಲ್ಲಿ ಬೇರ್ಪಡಿಸ್ತಾ ಅವನು ಅದಕ್ಕೆ ಪ್ರಾಯಶ್ಚಿತ ಮಾಡ್ಕೊಳ್ದರೆ ತೀರ್ಕೊಂಡ್ಬಿಟ್ಟಿರ್ತಾನೆ. ಆ ಸಮಸ್ಯೆಗೀಡಾದವನು ತೀರ್ಕೊಂಡಿರ್ತಾನೆ. ಅವನು ಈ ಜನ್ಮದಲ್ಲಿ ಬಂದು ಅದನ್ನ ದ್ವೇಷ ತೀರ್ಸ್ಕೊತಾನೆ. ಅದು ಇವನಿಗೆ ಗೊತ್ತೇ ಇರಲ್ಲ, ಏಳಿಗೆ ಆಗಲ್ಲ. ಮದುವೆ ಮಾಡ್ಕೋತೀನಿ ಅಂದರೆ ಮದುವೆ ಮಾಡ್ಕೊಳಕ್ಕೆ ಹೋಗಲ್ಲ, ಮದುವೆ ಮಾಡ್ಕೊಳಕ್ಕೂ ಆಗಲ್ಲ. ಆಮೇಲೆ ಯಾವುದೇ ವ್ಯವಹಾರದಲ್ಲಿ ಕೈ ಹಾಕಿದ್ರೂ ಅಡೆತಡೆ ತುಂಬ ಇರುತ್ತೆ. ದೇವ್ರಿಗೆ ಹೋಗಿ ಮೊರೆ ಹೋದ್ರೂ ಆಗಲ್ಲ. ಯಾಕಂದ್ರೆ ದೇವ್ರು ಒಪ್ಪಲ್ಲ. ಯಾವ ಕಾರಣಕ್ಕೆ ಒಪ್ಪಲ್ಲ? ಅವ್ನ ಮನಸ್ಸು ಸರಿಗಿಲ್ಲ. ಮನಸ್ಸು ಯಾಕೆ ಸರಿಗಿಲ್ಲ? ಗುಣಗಳು ಸರಿಗಿಲ್ಲ. ಮನಸ್ಸನ್ನ ಪಾಪ ಎಲ್ಲ ತಂದು ಮುಂದೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಮನಸ್ಸಿಗಿನ್ನ ನಾವು ಬದಲಾವಣೆ ಮಾಡ್ಕೋಬೇಕಾಗಿರೋದು ಗುಣಗಳು. ಸೊ ಮನಸ್ಸನ್ನ ನಿಯಂತ್ರಿಸ್ತಾ ಇರೋದು ಗುಣಗಳೇ. ನಮ್ಮ ಲೆಕ್ಕದಲ್ಲಿ ಒಬ್ಬೊಬ್ರು ಒಂದೊಂಥರ ತಿಳ್ಕೊತಾರೆ, ಅದು ಅವ್ರವ್ರಿಗೆ ಬಿಟ್ಟಿದ್ದಾರೆ. ಇಲ್ಲಿ ಆತ್ಮದ ಮಾತು ಮನಸ್ಸು, ಗುಣಗಳು ಕೇಳಬೇಕು, ಗುಣದ ಮಾತು ಮನಸ್ಸು ಕೇಳಬೇಕು. ಅಥವಾ ನೇರವಾಗಿ ಆತ್ಮದ ಮಾತೆ ಮನಸ್ಸು ಕೇಳೋದಾದರೆ ಅವರು ಅವಧೂತರ ಥರ ಆಗ್ಬಿಡ್ತಾರೆ. ಅವಧೂತರೇ ಅವರು. ಯಾರಿಗೂ ಒಂದು ಸಣ್ಣ ಇರುವೆಗೂ ಒಂದು ಕ್ರಿಮಿಕೀಟಗಳಿಗೂ ಅವ್ರು ತೊಂದರೆ ಕೊಡಲ್ಲ. ಅವ್ರು ಆ ಥರ ಬದುಕ್ತಾ ಇರ್ತಾರೆ. ಅಂಥವ್ರನ್ನ ನಾವು ದೇವರು ಅಂತ ನಾವು ಅಂಥವ್ರು ತುಂಬ ವಿರಳ. ಸೊ ಏನೇನು ಸಮಸ್ಯೆನ ನೀವು ನಿವಾರಣೆ ಮಾಡಿದ್ದೀರಿ? ಮಾಟ ಮಂತ್ರ ಆಗಿರೋವಂಥದ್ದನ್ನ ನಿವಾರಣೆ ಮಾಡಿಕೊಟ್ಟಿದ್ದೀವಿ. ಅಂದರೆ ಅವರೇ ನಿವಾರಣೆ ಮಾಡ್ಕೊಂಡಿದ್ದಾರೆ. ನಾವು ಬರೀ ಗೈಡ್ ಮಾಡ್ತೀವಿ ಅಷ್ಟೇ. ಇಲ್ಲಿ ವೀಕ್ಷಕರು ಗಮನಿಸಬೇಕಾಗಿರೋದು ಏನು ಅಂದರೆ, ಇಲ್ಲಿ ಮುಖ್ಯವಾಗಿ ಅವ್ರದೇ ಮನಸ್ಸಿರುತ್ತೆ. ಬಲಶಾಲಿಯಾದ ಮನಸ್ಸು, ಶಕ್ತಿಶಾಲಿಯಾದ ಮನಸ್ಸು, ಮತ್ತು ಗುಣಗಳಿರುತ್ತೆ,
ಕರುಣೆ, ಪ್ರೀತಿ, ವಾತ್ಸಲ್ಯ ಇದನ್ನೆಲ್ಲ ಇಟ್ಕೊಂಡು ಅವ್ರು ಅದರಿಂದ ಹೊರಗಡೆ ಬರ್ಬೋದು. ಯಾಕಂದರೆ ಇದನ್ನೆಲ್ಲ ಅವ್ರು ಫಾಲೋ ಮಾಡಿದಾಗ ಏನಾಗುತ್ತೆ, ದೈವ ಬರುತ್ತೆ. ದೈವನೇ ಅವ್ರಿಗೆ ಸಾಕ್ಷಾತ್ತಾಗಿ ಬಂದು ಅವ್ರಿಗೆ ಏನು ಸಮಸ್ಯೆ ಇದೆ ಅದನ್ನೆಲ್ಲ ನಿವಾರಣೆ ಮಾಡಿಕೊಡುತ್ತೆ. ಇಲ್ಲಿ ನಮ್ದೇನು ಪಾತ್ರ ಇಲ್ಲ. ಇಲ್ಲಿ ನಾನೊಬ್ಬ ಗೈಡ್ ಅಷ್ಟೇ. ನಾನೇನು ಪಡ್ಕೊಂಡಿದ್ದೀನಿ ಇವಾಗ ನನ್ನ ಸ್ವಯಂ ಆಗಿ ನಮ್ಮ ಗುರುಗಳ ಆಶೀರ್ವಾದದಿಂದ ಅವ್ರು ಬೋಧನೆ ಮಾಡಿದಂಥ ವಿದ್ಯೆಯಿಂದ ನಾನು ಅದನ್ನು ಅರ್ಥ ಮಾಡಿಕೊಂಡು ನನ್ನ ಸಮಸ್ಯೆಗಳಿಂದ ನಾನು ಹೊರಗಡೆ ಬರ್ತಾ ಇದ್ದೀನಿ, ಅದನ್ನೇ ನಾನು ಅವ್ರಿಗೆ ಹೇಳ್ಕೊಡ್ತೀನಿ. ಅವಾಗ ಏನಾಗುತ್ತೆ, ಅವರು ಸಮಸ್ಯೆಯಿಂದ ಬೇಗ ಹೊರಗಡೆ ಬರ್ಬೋದು. ಯಾರಿಗೋ ಎಷ್ಟು ಸಮಯ ತಗೊಬೋದು? ಸಮಯ ಅಂದರೆ ಈಗ 3 ತಿಂಗಳು ತಗೊಳುತ್ತೆ, 4 ತಿಂಗಳು ತಗೊಳುತ್ತೆ, 6 ತಿಂಗಳು ತಗೊಳುತ್ತೆ. ಅಂದರೆ ಏನು, ಒಂದು ಗುರುವಿನ ಸಂಪರ್ಕದಲ್ಲಿದ್ದಾಗ ಇದು ಸಂಪೂರ್ಣವಾಗಿ ನಾಶಪಡಿಸ್ಬೋದು. ಅವರೇ, ನಾವಲ್ಲ, ಅವರು. ನಿಮ್ದು ಒಂದು ಗೈಡ್ ಇರುತ್ತೆ, ನಮ್ದೊಂದು ಗೈಡೆನ್ಸ್ ಮಾಡ್ಕೊಳ್ಳಿ, ಗೈಡೆನ್ಸ್ ಹೇಳ್ತಾ ಇರ್ತೀರಾ. ಮುಖ್ಯವಾಗಿ ಇಲ್ಲಿ ದೈವ ಬಲ ಇರಬೇಕು. ಏನೇ ಮಾಡಬೇಕು ಅಂದ್ರೆ ದೈವ ಬಲ, ಗುರುಬಲ ಇರಬೇಕು. ಗುರುಬಲ ಇದ್ರೆ ಇನ್ನೂ ಅತಿ ಹೆಚ್ಚಾಗಿ ಅವರು ಸಕ್ಸಸ್ ಆಗ್ತಾರೆ. ದೊಡ್ಡವ್ರನ್ನ ಪ್ರೀತಿಯಿಂದ ಮಾತಾಡ್ಸೋದು, ಪರಪುರುಷನ ಸಹೋದರತನದಲ್ಲಿ ನೋಡೋದು, ಪರಸ್ತ್ರೀನ ಸಹೋದರಿ ರೂಪದಲ್ಲಿ, ಅಕ್ಕ ತಂಗಿ ರೂಪದಲ್ಲಿ ನೋಡೋದು, ಈ ಥರ ಗುಣಗಳು ಬೆಳೆಸ್ಕೊಂಡಾಗ ಅಮ್ಮನವರು ಪ್ರಸನ್ನರಾಗಿ ಅವ್ರ ಜೀವನದಲ್ಲಿ ಒಂದು ಒಳ್ಳೆಯದಾಗಕ್ಕೆ ದಾರಿ ಮಾಡಿಕೊಡ್ತಾರೆ. ಅದಕ್ಕೆ ಹೇಳಿದ್ವಿ, ಈ ದುರ್ಗುಣಗಳು ಅಹಂಕಾರ ಅನ್ನೋದೇನು ಮಾಡಿಸುತ್ತೆ, ದಾರಿ ತಪ್ಪೋ ಥರ ಮಾಡುತ್ತೆ. ಒಂದು ಸಣ್ಣ ಯಶಸ್ಸು ಸಿಕ್ಕಿದ್ರೆ ಅಹಂಕಾರ ಜಾಸ್ತಿ ಆಗುತ್ತೆ. ಅಹಂಕಾರ ಜಾಸ್ತಿ ಆಗುತ್ತೆ, ದೈವ ಹೋಗ್ಬಿಡುತ್ತೆ. ಅಲ್ಲಿ 10 ವರ್ಷ ಅದು ಏನು, ಅವನು ಯಶಸ್ಸಿಗೆ ಒಂದು 10 ವರ್ಷ ಟೈಮ್ ಇರುತ್ತೆ. ಯಾಕೆಂದರೆ ಹಿಂದಿನ ಜನ್ಮದಲ್ಲಿ ಅವನು ದಾನ ಧರ್ಮ ಮಾಡಿರ್ತಾನೆ, ದೇವಸ್ಥಾನ ಕಟ್ಟೋದಕ್ಕೆ ಸಹಾಯ ಮಾಡಿರ್ತಾನೆ, ಏನೋ ಒಂದು ಪುಣ್ಯ ಸಂಪಾದನೆ ಮಾಡಿರ್ತಾನೆ. ಹಾಗಾಗಿ ಇದೆಲ್ಲ ಏನಾಗುತ್ತೆ ಅಂದರೆ, ಇವತ್ತಿಗೆ ಇದನ್ನೇನಾದರೂ ಸಾಧನೆ ಮಾಡಬೇಕು ಅಂದರೆ ದುರ್ಗುಣಗಳನ್ನ ಬಿಡಬೇಕು ಅಂತ ನಾನು ಹೇಳಲ್ಲ. ದುರ್ಗುಣಗಳನ್ನ ಬಿಡಬೇಕು ಅಂತ ನಾನು ಹೇಳಲ್ಲ. ದುರ್ಗುಣಗಳನ್ನ ಆದಷ್ಟು ದೂರ ಇಡಬೇಕು, ನಮ್ಮಿಂದ ದೂರ ಇಡಬೇಕು ಅಷ್ಟೇ.